ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ದೇಶದಲ್ಲಿ ಸಾವಿರಾರು ಜನ ಋಷಿಗಳು, ಮುನಿಗಳು, ಶರಣರು, ಸಂತರು ಆಗಿ ಹೋದರು. ಅವರೆಲ್ಲರೂ ನಿಸರ್ಗದ ಮಧ್ಯದಲ್ಲಿ ಬಾಳಿದವರು. ಕೆಲವರು ಹರಿಯುವಂಥ ನದಿ ಸಮೀಪ ವಾಸವಾಗಿದ್ದರು. ಇನ್ನು ಕೆಲವರು ಗುಡ್ಡಗಾಡುಗಳಲ್ಲಿ ವಾಸಿಸ್ತಿದ್ದರು. ಇನ್ನು ಕೆಲವರು ಎಲ್ಲೋ ಇಂಥಲ್ಲಿ ಅರಣ್ಯದಲ್ಲಿ ವಾಸಾಗಿದ್ದುಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಿದ್ದರು. ಅವರಿಗೆ ನಿಸರ್ಗ ಅಂದರೆ ಬಹಳ ಪ್ರಿಯವಾಗಿತ್ತು. ದೊಡ್ಡ ದೊಡ್ಡ ಶಹರಗಳಲ್ಲಿ ಅವರು ವಾಸ ಮಾಡಲಿಲ್ಲ. ದೊಡ್ಡ ದೊಡ್ಡ ಮನೆಗಳಲ್ಲಿ ಅವರು ವಾಸ ಮಾಡಲಿಲ್ಲ. ಗುಡಿಸಲದಲ್ಲೇ ಬಾಳಿದರು. ಆದರೆ ಅವರ ಗುಡಿಸಲ ನಿಸರ್ಗದ ಮಧ್ಯದಲ್ಲಿ ಇರ್ತಿತ್ತು. ಅದರಲ್ಲಿ ಋಷಿಗಳಂತೂ ಅವರು ನಮ್ಮ ಹಾಗೇ ಒಕ್ಕಲ್ತನ ಮಾಡ್ತಾ, ನಾವು ಹೇಗೆ 1-2-3 ಆಕಳುಗಳನ್ನು ಸಾಕಿರ್ತೀವಿ ಹಾಗೆ ಅವರು ಆಕಳುಗಳನ್ನು ಸಾಕಿ, ನಾವು ಹೇಗೆ ಹೊಲದಲ್ಲಿ ಕೃಷಿಯನ್ನು ಮಾಡ್ತೀವಿ ಹಾಗೆ ಕೃಷಿಯನ್ನು ಮಾಡ್ತಾ ಬದುಕಿದರು. ಆ ಕೃಷಿಯ ಜೊತೆಗೆ ಅದ್ಭುತವಾದಂಥ ತಾತ್ವಿಕ ಚಿಂತನೆಯನ್ನು ಮಾಡಿದರು. ಅದಕ್ಕೆ ಅವರು ಋಷಿಗಳಾದರು. ಅವರೆಲ್ಲ ನಿಸರ್ಗ ಜೀವಿಗಳು. ಮನುಷ್ಯನಿಗೆ ನಿಜವಾದ ಸಂಪತ್ತಂದ್ರೆ ಈ ನಿಸರ್ಗ. ಈ ನಿಸರ್ಗ ಎಷ್ಟು ಸಮೃದ್ಧ ಇರ್ತದ ಅಷ್ಟು ಮನುಷ್ಯನ ಜೀವನ ಸಮೃದ್ಧ ಆಗ್ತದೆ. ಈಗ ನಾವು ಅಂತೀವಲ್ಲ, ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ. ಬ್ರಹ್ಮಾಂಡ ಹೆಂಗೈತಿ ಅಂತ ತಿಳ್ಕೊಳ್ಳಿಕ್ಕೆ ಅವರು ಈ ಪಿಂಡಾಂಡವನ್ನು ತೋರಿಸಿದರು. ಇದು ಪಿಂಡಾಂಡ, ಇದು ಶರೀರ. ಈ ಶರೀರ, ಈ ಪಿಂಡಾಂಡ ಹೆಂಗದ ಹಾಗೆ ಈ ವಿಶ್ವದಲ್ಲಿ ಒಂದು ಬ್ರಹ್ಮಾಂಡಪ ಅಂತ ಹೇಳಿದರು. ಇದು ತಿಳ್ಕೊಳ್ಳಿಕ್ಕೆ. ಆದರೆ ನಮ್ಮ ಈ ಶರೀರ, ನಮ್ಮ ಜೀವನ ಹೆಂಗಿರ್ತದ ಅಂದ್ರೆ ಯಥಾ ಸೃಷ್ಟಿ ತಥಾ ವ್ಯಷ್ಟಿ. ವ್ಯಷ್ಟಿ ಅಂದರೆ ಈ ಶರೀರ, ಈ ಜೀವನ. ಹೆಂಗೆ ಈ ಸೃಷ್ಟಿ ಇರ್ತದ ಹಂಗೆ ನಮ್ಮ ಶರೀರ ಇರ್ತದ, ಹಂಗೆ ನಾವು ಇರ್ತೀವಿ. ಸೃಷ್ಟಿ ನಗನಗ್ತಾ ಇತ್ತು ಅಂದರೆ ನಾವು ನಗನಗ್ತಾ ಇರ್ತೀವಿ. ಸೃಷ್ಟಿ ಆರೋಗ್ಯವಾಗಿತ್ತು ಅಂದರೆ ನಾವು ಆರೋಗ್ಯವಾಗಿ ಇರ್ತೀವಿ. ಸೃಷ್ಟಿನೇ ರೋಗದಿಂದ ಬಳಲ್ತಾ ಇತ್ತು ಅಂದರೆ ನಾವು ಹೇಗೆ ಸುಖವಾಗಿರಲಿಕ್ಕೆ ಬರ್ತದೆ. ಸೃಷ್ಟಿ ಅಂದರೆ ಈ ಎಲ್ಲ ನಿಸರ್ಗ. ಇದಕ್ಕೆ ನಾವು ಪ್ರಕೃತಿ ಅಂತ ಕರೆಯೋದು. ಪ್ರಕೃತಿ ಅಂದರೆ ಅದು ತಾಯಿ ಇದ್ದಂಗೆ. ಹೇಗೆ ಒಬ್ಬ ಮನುಷ್ಯನಿಗೆ ಒಬ್ಬ ತಾಯಿ ಇರ್ತಾಳೆ, ತಾಯಿ ಆರೋಗ್ಯವಾಗಿದ್ದಳಂದ್ರೆ ಮಗು ಆರೋಗ್ಯವಾಗಿ ಇರ್ತದೆ. ತಾಯಿ ಸದೃಢವಾಗಿದ್ದರೆ ಮಗು ಸದೃಢವಾಗಿರ್ತದೆ. ತಾಯಿನೇ ಅಶಕ್ತಳಾದಳಂದ್ರೆ ಮಗುನೂ ಅಶಕ್ತ ಆಗ್ತದೆ. ಹಾಗೆ ನಮ್ಮೆಲ್ಲರ ತಾಯಿ ಅಂದರೆ ಈ ಪ್ರಕೃತಿ. ಪ್ರಕೃತಿ ಮಾತೆ ಅಂತ ಕರೆಯುವುದು. ಪ್ರಕೃತಿಯ ಕೂಸಾಗಿರುವಂಥ ನಾವೆಲ್ಲರೂ ಈ ಪ್ರಕೃತಿಯ ಮಾತೆಯನ್ನೇ ಅವಲಂಬಿಸಿರುವವರು. ಪ್ರಕೃತಿ ಎಷ್ಟು ಸಮೃದ್ಧ ಇರ್ತದೆ ಅಷ್ಟು ಸಮೃದ್ಧಿ. ಇದು ದೇವರು ಕೊಟ್ಟಿರುವಂಥ ಸಂಪತ್ತ. ಇದು ನಾವು ಮನುಷ್ಯರೆಲ್ಲರೂ ಬಹಳ ಕಲ್ತೀವಿ, ಬಹಳ ಸಂಶೋಧಕರ ಆದಿವಿ, ಏನೇನೋ ಸಂಶೋಧನೆಗಳನ್ನು ಮಾಡೇವಿ.
ಆದರೆ ಇದನ್ನು ಹೊಳ್ಳಿ ಮತ್ತೆ ನಮಗೆ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯ ಎ ಸಿ ಏನೋ ಕಂಡು ಹಿಡ್ದ, ಆದರೆ ಗಾಳಿ ಏನು ಕಂಡು ಹಿಡ್ದಿಲ್ಲ. ಸ್ವಲ್ಪ ಹೊಲಸಾಗಿರುವಂಥ ಗಾಳಿಯನ್ನು ಶುದ್ಧ ಮಾಡೋದು ನಾವು ಕಲ್ತೀವಿ, ಆದರೆ ಗಾಳಿ ತಯಾರು ಮಾಡೋದು ಕಲ್ತಿಲ್ಲ. ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಫಿಲ್ಟರ್ ಮಷಿನ್ ಕಂಡು ಹಿಡಿದೀವಿ, ಆದರೆ ನೀರು ಕಂಡು ತಯಾರು ಮಾಡೋದು ಯಾರೂ ಕಂಡು ಹಿಡಿದಿಲ್ಲ. ಈ ಬೆಳಕನ್ನು ಬಳಸಿಕೊಂಡು ಕರೆಂಟ್ ತಯಾರು ಮಾಡ್ತೀವಿ, ವಿದ್ಯುತ್ ತಯಾರು ಮಾಡ್ತೀವಿ, ಆದರೆ ಬೆಳಕನ್ನೇ ಯಾರು ತಯಾರು ಮಾಡಿಲ್ಲ. ಇವು ಸಂಪತ್ತು ನಮಗಿದು ನಿಸರ್ಗದ ಸಂಪತ್ತ. ಇದು ಈ ನಿಸರ್ಗವನ್ನು ನಾವು ಪ್ರೀತಿಸಬೇಕು, ಇದರ ಮಧ್ಯದಲ್ಲಿ ಜೀವನವನ್ನು ಸಾಗಿಸಬೇಕು ಅಂತ ತಿಳಿದು ಅವರು ಋಷಿಗಳೆಲ್ಲರೂ ನಿಸರ್ಗದ ಸಮೀಪದಲ್ಲೇ ಇರ್ತಿದ್ರು. ಹೊರಗಿನ ಬಹಳ ವೈಭವ ಇರ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಯಾವುದು ನಿಜವಾದ ಸಂಪತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈಗ ಹೆಂಗಾಗ್ತದ, ನಿಸರ್ಗ ಬಡವಾಗಿ ಒಂದು ವೇಳೆ ನಾವು ಬರೀ ಈ ಹೊರಗಿನ ದೌಲ್ ತನಕನೇ ಬಹಳ ಮಹತ್ವ ಕೊಡ್ತಿದ್ದೀವಿ ಅಂದರೆ ಅದು ಹೆಂಗಾಗ್ತದಂದ್ರೆ, ಈಗ ಮನ್ಯಾಗ ಏನೂ ಇರೋದಿಲ್ಲ ಅಂತಿರ್ತಾರೆ ನೋಡು. ಮನ್ಯಾಗ ಹೊಟ್ಟಿಗೆ ಉಣ್ಣಾಕ ಒಂದು ಸೇರು ಜ್ವಾಳಿಲ್ಲ, ಅದ್ರ ನೋಡಿ ಹೆಂಗೆ ಮೆರಿತಾನ ಅಂತಾರೆ. ಅವಂದು ನೋಡಬೇಕು, ಮನ್ಯಾಗ ಒಂದು ಸ್ವಲ್ಪ ಜ್ವಾಳ ಇರೋದಿಲ್ಲ, ರೊಟ್ಟಿ ಮಾಡಿ ತಿಂತೀನಿ ಅಂತಂದ್ರೆ ಆದರೂ ಸಹಿತ ಅವ ಹಾಕೊಳ್ಳುವಂಥ ಬಟ್ಟೆ ಏನು, ಅವ ತಿರುಗಾಡುವಂಥ ಗಾಡಿಗಳೇನು, ಅವಂದು ಏನು ವೈಭವ ಅಂತಾರೆ. ಹಂಗೆ ನಾವು ಬರೀ ಈ ಹೊರಗೆ ಕಟ್ಟಡಗಳು, ಗಾಡಿಗಳು, ವೈಭವ ಇದೇ ಆಯಿತು ಅಂತಂದ್ರೆ, ನಿಸರ್ಗ ಬಡವಾಯಿತು ಅಂದ್ರೆ ಅದು ಹೆಂಗೆ ಆಗ್ತದಂದ್ರೆ, ಮನ್ಯಾಗ ತಿನ್ನಾಕ ಒಂದು ಸೇರು ಜಾಳಿಲ್ಲ, ಹೆಂಗೆ ಮೆರ್ಯಾಕತ್ಯಾರ ನೋಡಿ ಎಲ್ಲರೂ ಅಂತಂದಂಗೆ ಆಗ್ತದೆ. ನಮಗೆ ಆರೋಗ್ಯ ಬಹಳ ಮುಖ್ಯ, ಹೊರಗಿನ ವಸ್ತುಗಳಲ್ಲ. ಸಮೃದ್ಧಿ ಅಂದರೆ ಬರೇ ವಸ್ತುಗಳಲ್ಲ. ನಾವು ಆ ನಿಸರ್ಗವನ್ನು ಸಮೃದ್ಧವಾಗಿ ಇಟ್ಕೊಳ್ಬೇಕು. ಅದು ಬಹಳ ಮಹತ್ವದ್ದು ಮನುಷ್ಯಂತ. ಈಗೆಲ್ಲ ನಾವು ಹೊರಗಿನ ವಸ್ತುಗಳಿಗೆ ಬಹಳ ಬೆಲೆ ಕೊಡ್ತಾ ಇದೆ. ಬಹಳ ಜನರಿಗೆ ಮೊಳಕಾಲು ನೋವು ಬಂದದಲ್ಲ. ಯಾಕೆ ಮೊಳಕಾಲು ನೋವು ಬರ್ತದಂದ್ರೆ, ನಾವು ನಮಗೊಂದು 2 ಕಾಲು ಅದಾವ, ಇವು ನಡಿಲಿಕ್ಕದಾವು, ಇವು ಎಂಥ ದೊಡ್ಡ ಕಾರ್ ಗಾಡಿಕ್ಕಿಂತ ಕಿಮ್ಮತ್ತಿನದಾವ ಅಂತ ತಿಳ್ಕೊಂಡಿಲ್ಲ, ಅದಕ್ಕೆ ಮೊಳಕಾಲು ನೋವು ಬರ್ತದೆ. ಅವು ಕಾಲು ನಮ್ಮನ್ನು ಇಷ್ಟು ದಿವಸ ಹೊತ್ಕೊಂಡು ತಿರುಗಾಡ್ತಾವ. ನಮ್ಮ ಮುಂದೆ ಒಂದು ಕಾರ್ ಗಾಡಿ ಬಂತಂದ್ರೆ ನಮಗೇನು ಅನ್ನಿಸ್ತದಂದ್ರೆ, ಏನಪ್ಪ ನಾವು ಒಂದು ಜೀವನದಾಗ ಕಾರ್ ಗಾಡಿ ತೊಗೊಳಕ್ಕಾಗಲಿಲ್ಲ ನೋಡಿ, ಅವ್ರು ಹೆಂಗೆ ಕಾರ್ ಗಾಡಿ ತೊಗೊಂಡಾರ ಅಂತ ಅನ್ನಿಸ್ತದ. ನಮಗೆ ಕಾಲು ಅದಾವ, ನಾವು ನಡಿತೀವಿ, ಭಾರಿ ಅದ್ಭುತ ಇವು ಕಾಲು ಅದಾವು. ಕಾರ್ ಗಾಡಿ ಎಲ್ಲ ಕಡೆ ಹೋಗುವುದಿಲ್ಲ, ಮನೆಯೊಳಗೆ ಹೋಗುವುದಿಲ್ಲ, ಅದು ಮನೆ ಬಾಗಿಲ್ತನ ಅಷ್ಟೇ ಬರ್ತದೆ. ಮನ್ಯಾಗ ತಿರುಗಾಡ್ಲಿಕ್ಕೆ ಮತ್ತೆ ನಮ್ಮ ಕಾಲುಗಳೇ ಬೇಕು ಅನ್ನೋದನ್ನು ನಾವು ಮರಿತೀವಿ. ಕಾರ್ ಗಾಡಿ ಬಹಳ ಕಿಮ್ಮತ್ತಿಂದಾಯಿತು, ಕಾಲುಗಳಿಗೆ ಏನೂ ಕಿಮ್ಮತ್ತಿಲ್ಲ. ಕಾರ್ ಗಾಡಿ ತೊಗೊಂಡವರೇ ಬಹಳ ದೊಡ್ಡವರಾದರು, ಕಾಲಿದ್ದವ್ರಿಗೆ ಏನೂ ಕಿಮ್ಮತ್ತೇ ಇಲ್ಲ. ಅದಕ್ಕೆ ಅವು ಕಾಲು ಏನು ನಿರ್ಣಯ ಮಾಡ್ಯಾವ ಅಂದರೆ, ಮತ್ತು ನಿನಗೆ ಅವಾಗ ಕಿಮ್ಮತ್ತಿತ್ತಂದ್ರೆ ತೊಗೊಂಡು ತಿರುಗಾಡ, ಕಾಲು ನಾವು ಯಾಕೆ ಬೇಕು ಅಂತ ಅವು ಮೊಳಕಾಲು ನೋವು ಬಂದಾವ. ಹಿಂದಿನವ್ರಿಗೆ ಯಾರಿಗೂ ಬರ್ತಿರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಕಾಲುಗಳ ಮಹತ್ವ ಗೊತ್ತಿತ್ತು, ಅವ್ರಿಗೆ ಕಾರ್ ಗಾಡಿದು ಚಿಂತಿರಲಿಲ್ಲ. ನಾವು ನಮ್ಮ ಶರೀರ ಪ್ರಕೃತಿಯ ಮಧ್ಯದಲ್ಲಿ ನಾವು ಅದನ್ನು ಸರಿಯಾಗಿ ಬಳಸಬೇಕು. ನಿಸರ್ಗದಲ್ಲಿ ಇರಲಿಕ್ಕೆ ನಾವು ಇಚ್ಛೆ ಪಡಬೇಕು. ಇದೆಲ್ಲ ನಿಸರ್ಗ, ಈ ಭೂಮಿ, ಈ ಹವಾ, ಇಲ್ಲಿ ಎಲ್ಲ ಈ ವೈಭವ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಮನೆಯೊಳಗೆ ಯಾರೇ ಒಂದು 4 ಸೋಫಾ ಸೆಟ್ ತಂದಿಟ್ರಂದ್ರೆ, ಏನಪ್ಪ ಅವ್ರ ಮನೆಯೊಳಗೆ ಎಂಥ ಸೋಫಾ ಸೆಟ್ ಇಟ್ಟಾರ ಅಂತೀವಿ. ಅವ್ರು ಅಂತಿಂಥವೆಲ್ಲ ಸೋಫಾ ಸೆಟ್ ಇಟ್ಟಾರ, ನಾವು ಯಾಕೆ ಒಂದು 2-4 ಸಣ್ಣ ಕುರ್ಚಿರೇ ಇಡಬಾರ್ದು ಅಂತ 2 ಕುರ್ಚಿ ತಂದು ಇಡ್ತಾರೆ. ಆಯಿತು, ಕುರ್ಚಿ ತಂದು ಇಡೋಣ, ಸೋಫಾ ಸೆಟ್ ಇಡೋಣ, ಆದರೆ ನೆಲನೇ ಇರಲಿಲ್ಲ ಅಂದರೆ ಎಲ್ಲಿ ಇಡೋದು? ಸೋಫಾ ಸೆಟ್ಟೇ ಬಹಳ ಕಿಮ್ಮತ್ತಿಂದ ಆಯಿತು, ಆದರೆ ನೆಲ ಅದ ಅಂತ ಮ್ಯಾಲ ಸೋಫಾ ಸೆಟ್ಟ.
ಹಾಗೆ ನಾವು ಈ ಪ್ರಕೃತಿ ಅದ, ಈ ಭೂಮಿ ಅದ, ನೀರದ, ಗಾಳಿ ಅದ, ನಿಸರ್ಗ ಅದ ಅಂತ ನಮ್ದೆಲ್ಲ ವೈಭವ ನಡೆದದ. ಇಲ್ಲಾಂದ್ರೆ ಏನು ವೈಭವ? ಈ ಪ್ರಕೃತಿಯಲ್ಲಿ ಒಂದು ಸಣ್ಣ ಸಣ್ಣ ವಸ್ತುಗಳಿಗೂ ಅಷ್ಟೇ ಮಹತ್ವ ಅದ. ಇಲ್ಲಿ ನಮಗೆ ಅಷ್ಟೇ ಅಧಿಕಾರ ಇಲ್ಲ. ಸಣ್ಣ ಒಂದು ಪಕ್ಷಿಗೂ ಸಹಿತ. ಕಾಶ್ಮೀರದಲ್ಲಿ ಒಂದು ಘಟನೆ ನಡೀತಂತ ಒಬ್ಬರು ಬರದಾರ ಅದನ್ನ. ಕಾಶ್ಮೀರ ದೇಶದಲ್ಲಿ ಒಂದು ಸಣ್ಣದೊಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು 200-300 ಮನೆಗಳಂತ. ಆ ಹಳ್ಳಿ ಅವ್ರದ್ದು ಎಲ್ಲರದು ಒಂದು ಮುಖ್ಯ ಬೆಳೆ ಅಂದ್ರೆ ಸೇಬು ಹಣ್ಣು ಬೆಳಿತಿದ್ರು. ನಾವು ಹೆಂಗೆ ಇಲ್ಲೆಲ್ಲರೂ ದಾಳಿಂಬಿ ಬೆಳಿತೀವಿ, ಹಂಗೆ ಅವರು ಸೇಬು ಹಣ್ಣು ಬೆಳೀತಾರೆ. ದಾಳಿಂಬಿ ಗಿಡ ಇದ್ದಂಗನೆ ಇರ್ತದೆ. ಅಲ್ಲಿ ಆಗಿನ ಕಾಲದಲ್ಲಿ ಈಗಿನ ಹಂಗೆ ಆಧುನಿಕ ಕೃಷಿ ಇರಲಿಲ್ಲ. ಆಗಿನ ಕಾಲದಲ್ಲಿ ಸೇಬು ಹಣ್ಣು, ಭಾರಿ ಸೇಬು ಹಣ್ಣು ಬೆಳೆಯೋರು. ಅದು ಅವರಿಗೆ ಊರಿಗೆ ಅದು ಪೂರ್ತಿ ಅದೊಂದು ಕೃಷಿ, ಸೇಬು ಹಣ್ಣಿನ ಕೃಷಿನೇ ಆಗಿತ್ತು. ಮುಂದೆ ಅಲ್ಲಿ ಆ ಊರಿನಾಗ ಒಂದು 10-8 ಹುಡುಗರು ಇದ್ದರು. ಅವರೆಲ್ಲ ಉಡಾಳ ಹುಡುಗರು. ಅವ್ರು ಏನು ಮಾಡ್ತಿದ್ರಂತ, ಅವ್ರ ಊರಾಗ ಸಣ್ಣ ಸಣ್ಣ ಪಕ್ಷಿಗಳು ಬಹಳ ಇದ್ದು. ಆ ಪಕ್ಷಿಗಳನ್ನು ಇವರು ಕಲ್ಲು ಹೊಡೆಯವರು, ಅವು ಗಿಡದಾಗ ಗೂಡು ಕಟ್ಟಿದ್ದು ಅಂದ್ರೆ ಗೂಡು ಹರಿದು ಹಾಳು ಮಾಡೋರು, ಅವು ತತ್ತಿ ಇಟ್ಟಿದ್ದು ಅಂದ್ರೆ ತತ್ತಿ ಒಡೆಯವರು, ಹೀಗೆಲ್ಲ ಮಾಡ್ತಿದ್ರು. ಕೆಲವು ಹಿರಿಯ ಜನ ಹೇಳಿದ್ರು ಹಾಗೆ ಮಾಡಬಾರ್ದು ಅಂತ ಹೇಳ್ತಿದ್ರು ಅವ್ರಿಗೆ. ಆದರೆ ಇವರು ಕೇಳಲಿಲ್ಲ. ಹಾಗೇ ಅವಕ್ಕೆ ಪಕ್ಷಿಗಳಿಗೆಲ್ಲ ತ್ರಾಸು ಕೊಡುವವರು. ಅವು ಪಕ್ಷಿಗಳೆಲ್ಲ ಸಹಿಸಿಕೊಂಡು ಅವಕ್ಕೂ ಸಾಕಾಯಿತು. ಮುಂದೊಂದು ದಿವಸ ಆ ಊರಿನಾಗಿನ ಎಲ್ಲ ಪಕ್ಷಿಗಳು ವಲಸಿ ಬೇರೆ ಕಡೆ ಹೋಗಿಬಿಟ್ಟು. ಯಾವ ಒಂದು ಪಕ್ಷಿನೂ ಆ ಊರಿನೊಳಗೆ ಉಳಿಲಿಲ್ಲ. ಸಣ್ಣ ಸಣ್ಣ ಪಕ್ಷಿಗಳಿದ್ದು. ಮುಂದೆ ಆ ಸೇಬು ಗಿಡ ಹಾಗೆ ಬೆಳೀತಿದ್ದು, ಕಾಯಿ ಆಗ್ತಿದ್ದು. ಆ ಸೇಬು ಕಾಯಿಗೆ ರೋಗ ಬರ್ಲಿಕ್ಕೆ ಶುರು ಆಯಿತು. ಅದರಾಗೆಲ್ಲ ಹುಳ ಆಗಲಿಕ್ಕೆ ಪ್ರಾರಂಭ ಮಾಡಿದವು. ಅವಾಗ ಇವರೆಲ್ಲ ನೋಡ್ತಾರ, ಯಾಕೆ ಹೀಗೆ ನಮ್ಮ ಸೇಬು ಗಿಡಗಳಿಗೆ ರೋಗ ಬಂದು, ಕ್ರಿಮಿಗಳು ಯಾಕೆ ಬಂದು ಅಂತ ಆಲೋಚನೆಯನ್ನು ಮಾಡ್ತಾರೆ. ಈಗಿನ ಹಂಗೆ ಯಾರ್ದಾರ ಒಬ್ಬ ವ್ಯಕ್ತಿ ಹತ್ತಿರ ಹೋಗಿ ಇದಕ್ಕೊಂದು ಔಷಧ ಹಿಂಗೆ ಹೊಡೀರಿ ಅಂತ ಹೇಳೋರು ಇರಲಿಲ್ಲ. ಅವಾಗ ಯಾಕೆ ಹುಳ ಆದು ಅಂತ ಹೇಳಿ ಮತ್ತೆ ಅದನ್ನು ಯೋಚನೆ ಮಾಡೋರನೇ ಇದ್ರು. ಅದರಾಗ ಒಬ್ಬ ಹಿಂದಿನ ಹಿಡಿದು ಒಕ್ಕಲ್ತನ ಮಾಡ್ಕೊಂಡು ಬಂದಿರುವಂಥ ಮನುಷ್ಯ, ವಯಸ್ಸಾಗಿರುವಂಥವ, ಅವ ಹೇಳಿದ, ನೋಡ್ರಪ್ಪ, ಈಗ ನಮ್ಮ ಊರಿನಲ್ಲಿರುವಂಥ ಎಲ್ಲ ಸೇಬು ಗಿಡಗಳಿಗೆ ಯಾಕೆ ರೋಗ ಬರ್ತಾ ಅದ, ಯಾಕೆ ಎಲ್ಲ ಹುಳ ಆಗ್ತಾ ಇದಾವ ಹಣ್ಣು ಅಂತಂದ್ರೆ, ನಮ್ಮ ಊರಾಗ ಮೊದಲೆಲ್ಲ ಪಕ್ಷಿಗಳಿದ್ದು. ಆ ಪಕ್ಷಿಗಳು ಆ ಕ್ರಿಮಿಗಳನ್ನು ತಿಂತಿದ್ದು, ಆ ಕೀಟಗಳನ್ನೆಲ್ಲ ತಿಂತಿದ್ದು. ಅವು ಹಣ್ಣು ತಿಂತಿರಲಿಲ್ಲ. ಹಣ್ಣು ನಾವು ತಿಂತಿದ್ವಿ, ಆದರೆ ಅವು ಕೀಟಗಳನ್ನು ತಿಂತಿದ್ದು. ಅದರಿಂದ ಹಣ್ಣಿಗೆ ರೋಗ ಬರ್ತಿರಲಿಲ್ಲ. ಆದರೆ ಕೆಲವು ಹುಡುಗರೆಲ್ಲ ಕೂಡಿ ಅವಕ್ಕೆ ತ್ರಾಸು ಕೊಟ್ಟು ಊರಾಗಿಂದ ಹೊರಗೆ ಹಾಕಿಬಿಟ್ಟಾರ. ಅದಕ್ಕೀಗ ಸೇಬು ಹಣ್ಣೆಲ್ಲ ಹಾಳಾಗಕತ್ಯಾವ. ನೋಡ್ರಿ ಅವ್ರದ್ದು ಹೇಗಿರ್ಬೇಕು. ಒಂದು ನಿಸರ್ಗ ಅಂದ್ರೆ ಇಲ್ಲಿ ನಾವು ಮನುಷ್ಯರಷ್ಟೇ ಅಲ್ಲ, ಎಲ್ಲರೂ ಇರೋದು. ಅದಕ್ಕೆ ನಾವು ಎಲ್ಲರೂ ರೈತರು ಹಕ್ಕಿ ಕಾಯಾಗ ಸಹಿತ ಹೆಂಗೆ ಕಾಯ್ತಿರ್ತಾರಂದ್ರೆ, ಇವರು ಭಲೇ ದೊಡ್ಡ ಕವನಿ ತೊಗೊಂಡು ಕಲ್ಲು ಒಗೆದ್ರು ಸಹಿತ ಒಂದು ಪಕ್ಷಿಗೂ ಕೂಡುವುದಿಲ್ಲ. ಯಾರೇ ಕವನಿ ಕಲ್ಲು ಒಗೆದು ಪಕ್ಷಿನ ಹೊಡೆದ ಕೊಂದಾರಂತ ಹಿಂಗೇನ್ರ ಐತೇನು? ಇಲ್ಲ. ಇವರು ಕವನಿ ಹೊಡಿತಾರ, ಅವು ಸ್ವಲ್ಪ ಹಾರಿ ಹೋಗ್ತಾವ, ಮತ್ತು ಬಂದು ಸ್ವಲ್ಪ ತಿಂತಾವ. ಇವ್ರದ್ದೇನು ಅಂದ್ರೆ ಬರೇ ನಮ್ಮ ಹೊಲದಾಗ ಅಷ್ಟೇ ತಿನ್ನೋದು ಬೇಡ, ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ತಿಲ್ಲಿ ಅಂತ ಕಲ್ಲು ಹೊಡಿ. ಮತ್ತು ಇವರು ಕಲ್ಲು ಹೊಡಿಕ್ಕಿಂತ ಮುಂಚೆ ಅವಕ್ಕೆ ಜೋರಾಗಿ ಬಾಯಿ ಮಾಡ್ತಾರೆ, ಎದ್ದು ಹೋಗಲಿ ಅಂತ. ಇವ್ರದ್ದು ಏನದ ಅಂದ್ರೆ ಸ್ವಲ್ಪ ಸ್ವಲ್ಪ ತಿಲ್ಲಿ, ಎಲ್ಲರ ಹೊಲದಾಗ ತಿಲ್ಲಿ, ನಮ್ಮ ಹೊಲದಾಗ ತಿನ್ನೋದು ಬೇಡ ಬರೇ ಅಂತ ಹೇಳಿ ಆ ಪಕ್ಷಿಗಳಿಗೆ ಯಾರೂ ಅಷ್ಟು ಹೊಡೆಯುವುದಿಲ್ಲ. ನೋಡ್ರಿ, ಅದು ಹಿಂದಿನವ್ರು ಮಾಡ್ಕೊಂತ ಬಂದಾರ. ಹಾಗೆ ಪಕ್ಷಿಗಳಿರಬೇಕು. ಇವತ್ತು ಪಕ್ಷಿಗಳನ್ನು ನೋಡಬೇಕಾದ್ರೆ ಮತ್ತೆ ನಾವು ಹಳ್ಳಿಗಳಲ್ಲೇ ಬರಬೇಕು. ಈಗ ಮುಂಬೈದಲ್ಲಿ ಹಿಂಗೆಲ್ಲ 100 ಕಿಲೋಮೀಟರ್ ಗಟ್ಟಲೆ ಎಲ್ಲ ಬಿಲ್ಡಿಂಗ್ ಬೆಳೆದಿರುವಾಗ ಅಲ್ಲಿ ಯಾವ ಪಕ್ಷಿ ಕಾಣ್ತಾವ? ಇವು ಮನುಷ್ಯ ಒಬ್ಬನೇ ಪಕ್ಷಿ, ಇವು ಮನುಷ್ಯ ಒಬ್ಬನೇ ಪ್ರಾಣಿ.
ಅಲ್ಲಿ ಯಾವರೇ ಈಗ ನೀರು ಕುಡಿಲಿಕ್ಕೆ ಅವಕ್ಕೆ ಎಲ್ಲಿ ನೀರು ಅದಾವ? ಹಳ್ಳಗಳೆಲ್ಲ ಹೋಗಿ ಬಿಲ್ಡಿಂಗ್ಗಳಾಗ್ಯಾವ. ಮಧ್ಯದಲ್ಲಿ ಹೊಳೆ ಹರಿತಿದ್ದು ಎಲ್ಲ ಗಟಾರಗಳಾಗ್ಯಾವ. ಈ ನಾವು ಪ್ರಾಣಿ ಪಕ್ಷಿಗಳ ನೀರು ಎಲ್ಲಿ ಕುಡಿಬೇಕು? ಈಗ ಹೆಂಗ ಕಾಶ್ಮೀರದಲ್ಲಿ ಆಗ್ಯದಲ್ಲ, ಹಾಗೆ ನಾವು ಒಂದು ವೇಳೆ ನಿಸರ್ಗವನ್ನು ಹಾಳು ಮಾಡ್ತಾ ಹೋದ್ವಿ ಅಂತಂದ್ರೆ ಮುಂದದು ಯಾರಿಗೆ ಹಾನಿ ಅಂತಂದ್ರೆ ಈ ಮನುಷ್ಯನಿಗೇನೆ ಹಾನಿ. ಇವತ್ತು ಎಷ್ಟು ರೋಗಗಳು, ಎಷ್ಟು ಸಮಸ್ಯೆಗಳು ಅವೆಲ್ಲ ಯಾಕೆ ಅದಾವಂತಂದ್ರೆ ನಿಸರ್ಗ ಬಡುವ ಆಗ್ತದ. ನಿಸರ್ಗ ರೋಗದಿಂದ ಬಳಲ್ತದ. ಆ ನಿಸರ್ಗ ಸಮೃದ್ಧವಾಗಿದ್ದರೆ ನಾವು ಸಮೃದ್ಧ. ಆ ನಿಸರ್ಗವನ್ನು ನಾವು ಪ್ರೀತಿಸಬೇಕು. ಒಂದು ಗಿಡನೇ ಇರಲಿ ಅದನ್ನು ನಾವು ಪ್ರೀತಿಸೋದು. ಒಂದು ಸಣ್ಣದೊಂದು ಪಕ್ಷಿನೇ ಇರಲಿ ಅದನ್ನು ನಾವು ಪ್ರೀತಿಸೋದು. ಹಾಗೆ ಋಷಿಗಳು ಅವರಂತೂ ನಿಸರ್ಗದ ಮಧ್ಯದಲ್ಲಿ ಕುಳಿತುಕೊಂಡು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು. ಆಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಎಲ್ಲಿ ಯೂನಿವರ್ಸಿಟಿಗೆ ಹೋಗಲಿಲ್ಲ. ಅವರು ಎಲ್ಲೋ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಹೋಗಲಿಲ್ಲ ಮತ್ತು ಭಾರಿ ಭಾರಿ ದೊಡ್ಡ ಗ್ರಂಥ ಓದಲಿಲ್ಲ. ಅವಾಗ ಅವ್ರಿಗೆ ಏನು ಅಲ್ಲಿ ಎಲ್ಲರೂ ಕುಳಿತುಕೊಂಡು ಚಿಂತನೆ ಮಾಡ್ತಾರ, ನಿಸರ್ಗದಲ್ಲಿ ಇರ್ತಿದ್ರು. ಅವ್ರ ಮನಸ್ಸು ಅಷ್ಟೇ ಸ್ವಚ್ಛ ಇರ್ತಿತ್ತು. ಆ ನಿಸರ್ಗನೇ ಅವರಿಗೆ ಕಲಿಸ್ತಿತ್ತು, ಸೃಷ್ಟಿನೇ ಅವರಿಗೆ ಕಲಿಸ್ತಿತ್ತು. ಹಾಗ ಅವರೆಲ್ಲ ಬಾಳಿದ್ರು. ಅವರ ಮಾತುಗಳನ್ನು ಸ್ವಲ್ಪ ಹಂಗೆ ಜೋಪಾಸನೆ ಮಾಡಿ ಈಗಲೂ ಸಹಿತ ಇಟ್ಟಾರ. ನಿನ್ನೆ ಒಂದು ಮಾತನ್ನು ನಾವು ನೋಡಿದೆ. ಅದು ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಇದು ಒಂದು ಮಂತ್ರವನ್ನು ನೋಡಿದೆ. ಇದಕ್ಕೆ ಮಂತ್ರ ಅಂತ ಕರೀತಾರೆ. ನೀವು ಎಲ್ಲರೂ ಇದನ್ನ ಹೇಳಲಿಕ್ಕೆ ರೂಢಿ ಮಾಡಬೇಕು. ಇದೇನು ಬಹಳ ದೊಡ್ಡ ಸಂಸ್ಕೃತ ಅಂದ್ರೆ ಬಹಳ ಕಠಿಣ ಅಂತ ಏನಲ್ಲ, ಅದನ್ನು ಸರಳನೇ ಅದ. ಅದೊಂದು ಭಾಷೆ ಅದು. ಈಗಲೂ ಕೆಲವು ಊರುಗಳಲ್ಲಿ ಸಂಸ್ಕೃತವನ್ನು ಮಾತನಾಡೋರು ಅದಾರ. ಅಷ್ಟು ಸರಳ ಅದ. ನಾವು ಹೆಂಗೆ ಈಗ ಕನ್ನಡ ಮಾತನಾಡ್ತೀವಿ ಹಂಗೆ ಅವರು ಸಂಸ್ಕೃತ ಮಾತನಾಡ್ತಾರೆ. ನಿನ್ನೆ ಒಂದು ಮಂತ್ರವನ್ನು ನೋಡಿದ್ದೀವಿ, ಇವತ್ತು ಒಂದು ಮಂತ್ರ. ಅದನ್ನು ನಾವು ಎಲ್ಲರೂ ಕೇಳೇವಿ, ದಿನಾಲೂ ಹೇಳ್ತೀವಿ ಅದನ್ನು. ಯಾವುದದು ಮಂತ್ರ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಇದು ಒಂದು ಮಂತ್ರ. ನೋಡ್ರಿ ಏನು ಹೇಳ್ತಾರ ಅವರು ಋಷಿಗಳು. ಓಂ ಅದಂತೂ ಎಲ್ಲ ಮಂತ್ರಗಳಿಗೆ ಇರುವುದೇನೆ. ಯಾವುದೇ ಮಂತ್ರ ಹೇಳಿದ್ರು ಪ್ರಾರಂಭಕ್ಕೆ ಓಂ ಅಂತ ಹೇಳ್ತಾರೆ. ಓಂ ಪೂರ್ಣ ಮದಃ. ಅದಹ ಅಂದ್ರ ಸಂಸ್ಕೃತದಲ್ಲಿ ಅದಹ ಅಂದ್ರ ಅದು. ಪೂರ್ಣ ಮದಃ ಅಂದ್ರ ಅದು ಪೂರ್ಣವಾಗಿದೆ. ಪೂರ್ಣ ಮಿದಂ, ಇದಂ ಅಂದ್ರೆ ಇದು, ಇದು ಪೂರ್ಣವಾಗಿದೆ. ಇದು ಮೊದಲನೇ ಸಾಲ. ಎರಡನೆಯದು ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಪೂರ್ಣಾತ್ ಅಂದ್ರೆ ಪೂರ್ಣದಿಂದ, ಪೂರ್ಣವು ಉದಚ್ಯತೆ ಅಂದ್ರೆ ಹುಟ್ಟಿದೆ, ಹುಟ್ಟಿಕೊಳ್ಳುತ್ತದೆ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣವು ಹುಟ್ಟಿದೆ. ಇವು ಎರಡು ಸಾಲ. ಮೂರನೆಯದು ಪೂರ್ಣಸ್ಯ, ಪೂರ್ಣದಲ್ಲಿ, ಪೂರ್ಣಸ್ಯ ಪೂರ್ಣಮೇವಾವ, ಪೂರ್ಣವನ್ನು ಕಳೆದರೆ ಕೊನೆಗೆ ಪೂರ್ಣಮೇವಾವ ಅಂದ್ರೆ ಪೂರ್ಣವೇ ಉಳಿತದ, ಅವಶಿಷ್ಯತೆ ಅಂತ, ಕೊನೆಗೆ ಉಳಿತದ. ಇದು ಇವ್ರದ್ದು ಗಣಿತಿದ್ದಂಗೆ ಋಷಿಗಳದು. ಅವರ ಮಾತನ್ನು ಸ್ವಲ್ಪ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದು ಪೂರ್ಣ, ಇದು ಪೂರ್ಣ,
ಪೂರ್ಣದಿಂದ ಪೂರ್ಣ ಹುಟ್ಟ್ಯದ, ಪೂರ್ಣದಲ್ಲಿ ಪೂರ್ಣವನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಕೊನೆಗೆ ಏನು ಉಳಿತದಂದ್ರೆ ಪೂರ್ಣವೇ ಉಳಿತದ. ಓಂ ಶಾಂತಿ ಶಾಂತಿ ಶಾಂತಿ. ಹಿಂಗಂದ್ರೆ ಏನ್ರಿ ಅಂತ ನಮಗೆ ಅರ್ಥ ಆಗೋದಿಲ್ಲ. ಪೂರ್ಣ ಐತಿ, ಅದು ಪೂರ್ಣ ಐತಿ, ಇದು ಪೂರ್ಣ ಐತಿ, ಪೂರ್ಣದಾಗ ಪೂರ್ಣ ಕಳೆದ್ರೆ ಪೂರ್ಣ ಉಳಿತದ ಅಂದ್ರೆ ಏನಿದ್ರ ಅರ್ಥ ನಮಗೆ ಅರ್ಥ ಆಗೋದಿಲ್ಲ. ಈಗ ಇದು ಅಂತಂದ್ರೆ ಯಾವುದು ನಮ್ಮ ಸಮೀಪ ಇರ್ತದ ಅದಕ್ಕೆ ನಾವು ಇದು ಅಂತ ಕರಿತೀವಿ. ಸ್ವಲ್ಪ ನಮ್ಮಕ್ಕಿಂತ ದೂರ ಇರೋದು ಅದು ಅದು ಅಂತೀವಲ್ಲ. ಭಾಷೆಗೆ ಮಿತಿ ಅದ. ಭಾಷೆಯಿಂದ ಎಲ್ಲ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಭಾಷೆಗೆ ಅದರದೇ ಒಂದು ಮಿತಿ ಅದ, ಮಿತಿ ಅದ. ಅದಕ್ಕೆ ಅವರು ಎಷ್ಟು ಪ್ರಯತ್ನ ಮಾಡಿ ಹೇಳಬೇಕು ತಿಳಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ಶಬ್ದದಲ್ಲಿ ಇಟ್ಟಾರ. ಅವ್ರು ಹೇಳ್ತಾರೆ ನಾವು ಇಟ್ಕೊಳ್ಳೋದೀಗ ಅದು ಅಂದ್ರೆ ಪರಮಾತ್ಮ. ಆ ಪರಮಾತ್ಮ ಹೆಂಗದಾನು ಅಂದ್ರೆ ಪೂರ್ಣ ಅದಾನ. ಪೂರ್ಣ ಅಂದ್ರೆ ಕೊರತೆ ಇಲ್ಲ ಅವನಲ್ಲಿ. ಪೂರ್ಣ ಅಂದ್ರ ದೋಷಗಳಿಲ್ಲ. ಈಗ ಈ ಬಯಲದಲ್ಲ, ಈ ಬಯಲಿಗೆ ನಾವು ಪೂರ್ಣ ಅಂತ ಕರಿತೀವಿ. ಯಾಕೆ ಪೂರ್ಣ ಅಂದ್ರೆ ಇದು ಸರ್ವ ವ್ಯಾಪಕ ಅದ. ಈಗ ಇದು ಟೇಬಲ್ ಅದ, ಇದು ಇಲ್ಲೇ ಸೀಮಿತ ಅದ, ಇದು ಪೂರ್ಣ ಇಲ್ಲ, ಅಪೂರ್ಣ ಅದ. ನಾವೆಲ್ಲರೂ ಅಪೂರ್ಣರದೇವೆ, ಯಾಕೆ ಎಲ್ಲ ಕಡೆ ನಾವಿಲ್ಲ. ದೇಶದ ದೃಷ್ಟಿಯಿಂದ ಅಂದ್ರೆ ಪ್ರದೇಶದ ದೃಷ್ಟಿಯಿಂದ ಈ ಬಯಲು ಎಲ್ಲ ಕಡೆ ಇರುವುದರಿಂದ ಅದು ಪೂರ್ಣ. ಕಾಲದ ದೃಷ್ಟಿಯಿಂದ ನಾನು ಅಪೂರ್ಣ, ಯಾಕೆಂದ್ರೆ ನಾನು ಈಗ ಇದ್ದಂಗೆ ನಾಳೆ ಇರುವುದಿಲ್ಲ, ನಿನ್ನಿದ್ದಂಗೆ ಇವತ್ತಿಲ್ಲ. ಕಾರಣದಿಂದ ನಾವು ಕಾಲದಿಂದ ಅಪೂರ್ಣ. ಆದ್ರೆ ಪರಮಾತ್ಮ ಕಾಲಾತೀತನಾಗಿರುವುದರಿಂದ ಆತ ಪೂರ್ಣ, ಅವನಿಗೆ ಕಾಲಿಲ್ಲ, ಆತ ಕಾಲವನ್ನು ಮೀರಿದವ. ಆ ಪರಮಾತ್ಮ ಪೂರ್ಣ. ಇನ್ನ ಇದು ಅಂತಂದಾಗ ಆತ್ಮ ಅಂತ ನಾವು ಇಟ್ಟುಕೊಳ್ಳೋದು, ಈ ಆತ್ಮನೂ ಪೂರ್ಣ. ಪರಮಾತ್ಮ ಅಂದ್ರೆ ಅದು ಪೂರ್ಣದ, ಆತ್ಮನೂ ಪೂರ್ಣ. ನಾವು ಅನ್ಬೋದು ಆತ್ಮ ಹೆಂಗ ಪೂರ್ಣ, ನಮಗ ಚಿಂತೆ ಅದ, ನಮ್ಮಲ್ಲಿ ದೋಷಗಳದಾವ, ನಮ್ಮಲ್ಲಿ ಕೊರತೆಗಳದಾವ, ನಾವು ಹೆಂಗ ಪೂರ್ಣರಾಗಲಕ್ಕೆ ಬರ್ತದ. ನಮ್ಮಲ್ಲಿ ಪೂರ್ಣ ಅಂದ್ರೆ ನಮ್ಮ ಶರೀರದಲ್ಲಿ ದೋಷಗಳದಾವ, ನನ್ನಲ್ಲಿ ದೋಷ ಇಲ್ಲ. ಈಗ ಸೂರ್ಯ ಅದಾನ, ಸೂರ್ಯನ ಬೆಳಕದ, ಒಂದು ನಾವು ಗಡಿಗೆ ಇಟ್ಟಿವಿ ಅಂದ್ರೆ ಆ ಗಡಿಗೆ ಒಳಗ ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಗಡಿಗೆಯನ್ನು ನೋಡಿದ್ರೆ ಆ ಸೂರ್ಯನ ಪ್ರತಿಬಿಂಬ ಸಣ್ಣದಾಗಿ ಕಾಣ್ತದೆ. ಮತ್ತು ಗಡಿಗೆ ಒಡೆದ್ರ ನೀರು ಚೆಲ್ಲಿದ್ರೆ ಪ್ರತಿಬಿಂಬ ಹಾಳಾಗಿ ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಆದ್ರೆ ಅದು ಸೂರ್ಯನ ಬೆಳಕಕ್ಕಿಂತ ಏನು ಭಿನ್ನ ಆಗಿಲ್ಲ, ಸೂರ್ಯನ ಪ್ರಕಾಶನೇ ಅದು ಅದ. ಹಾಗ ಅಲ್ಲಿ ಆತ್ಮ ಸೂರ್ಯ, ಆ ಆತ್ಮ ಸೂರ್ಯ ಪರಮಾತ್ಮ ಸೂರ್ಯ, ಪರಮಾತ್ಮನ ಒಂದು ಪ್ರಕಾಶ, ಪ್ರತಿಬಿಂಬ ಆತ್ಮ. ಆದ್ದರಿಂದ ಇದು ಪೂರ್ಣ. ನಾವು ಹೊರಗಡೆ ಎಲ್ಲರೂ ಅಪೂರ್ಣರು, ವ್ಯಾವಹಾರಿಕವಾಗಿ ನಾವು ಎಲ್ಲರೂ ಅಪೂರ್ಣರು, ದೋಷವುಳ್ಳವರದೇವೆ. ಆದರೆ ನಾವು ಒಳಗಡೆ ಆಂತರಂಗಿಕವಾಗಿ ಪಾರಮಾರ್ಥಿಕವಾಗಿ ನಾವೆಲ್ಲರೂ ಪೂರ್ಣರು. ಹಿಂಗೆ ತಲೆಯಾಗ ಹಾಕ್ಕೊಡ್ರಿ ಅಂತ ಅವ್ರು ಹೇಳೋದು. ಪೂರ್ಣ, ಅದು ಪೂರ್ಣ, ಇದು ಪೂರ್ಣ. ಹೊರಗಡೆ ಜಗತ್ತಿನಲ್ಲಿ ಪೂರ್ಣತೆಯನ್ನು ತರಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಸಾಕಷ್ಟು ಕೊರತೆಗಳು ಇರುವುದನೇ. ನಾವೆಲ್ಲ ಅಂತೀವಿ ಇದೊಂದು ಕೆಲಸ ಮಾಡಿ ಪೂರ್ತಿ ಮಾಡಬೇಕಂತ ಮಾಡೇವಿ ಅಂತ ಈ ಮನುಷ್ಯ ಹೇಳ್ತಾನೆ. ಹಿಂದಿನವರು ಎಲ್ಲ ಹಿಂಗೆ ಹೇಳೋಗ್ಯಾರ, ಯಾವ ಕೆಲಸಗಳು ಪೂರ್ಣ ಆಗಿಲ್ಲ. ಮತ್ತು ನಾವೊಬ್ಬ ಪರಿಪೂರ್ಣ ಮನುಷ್ಯನನ್ನು ನೋಡಾಕತ್ತೇನಿ ಅಂತೀವಿ ಹೇಳ್ತಾನ. ಯಾರು ಪರಿಪೂರ್ಣರದಾರ? ಜಗತ್ತಿನಾಗ ಇರುವಂತ ಎಲ್ಲಾ ವಸ್ತುಗಳು ಅಪರಿಪೂರ್ಣನೇ. ಯಾಕಂದ್ರೆ ಇದು ಜಗತ್ತೇ ಹೀಗಿರುವುದು. ಇದು ಇಲ್ಲಿ ನಾವು ಏನು ಮಾಡಿ ಇದನ್ನೆಲ್ಲ ಪೂರ್ತಿ ಮುಗಿಸ್ತೀವಿ ಅಂತಿಲ್ಲ, ಮತ್ತು ಪ್ರತಿ ಮನುಷ್ಯ ಇವ ಪೂರ್ಣದಾನಂತಿಲ್ಲ. ಆದ್ರೆ ಒಳಗಡೆ ಆತ ಪೂರ್ಣ ಇರ್ತಾನೆ. ಈ ಜಗತ್ತಿನಲ್ಲಿ ಹೀಗೆ ಇರುವುದು, ಹೆಚ್ಚು ಕಡಿಮೆ ಆಗ್ತಾನೆ ಇರುವುದು. ಒಂದ್ಸಲ ಹೆಚ್ಚ, ಒಂದ್ಸಲ ಕಡಿಮೆ, ಯಾಕೆ ಜಗತ್ತು ಹೀಗೆ ಇರುವುದು.
ಗಣಿತದಲ್ಲಿ ಅಪ್ಪುಗಳು ಹೇಳ್ತಿದ್ರು, ಇವು ಅದಾವಲ್ಲ 1 2 ಇವೆಲ್ಲ ಸಂಖ್ಯೆ, ಇವೆಲ್ಲ ಪ್ರಪಂಚ ಇದ್ದಂಗೆ. ಈ 1ರ ಸಮೀಪ 2 ಬಂತಂದ್ರೆ ನಾ ಸಣ್ಣವ ಅಂತ ಅನಿಸ್ತದ. ಅದಕ್ಕೆ 2ರ ಸಮೀಪ 3 ಬಂತಂದ್ರೆ 2 ನಾ ಸಣ್ಣದು ಅಂತ ಅನಿಸ್ತದ. ಆದ್ರೆ 0 ಏನದ ಅಲ್ಲ, ಆ 0 ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದರ ಸಮೀಪ ಯಾರು ಬರಲಿ ಹೋಗಲಿ ಅದು ಪೂರ್ಣ. ಈ ಸಂಖ್ಯೆಗಳೆಲ್ಲ ಚಿಂತೆ ಮಾಡ್ತಾವ. ದೊಡ್ಡವ್ರು ಯಾರೇ ಬಂದ್ರಂದ್ರೆ ಸಣ್ಣವ್ರಂತ ತಿಳ್ಕೊಳ್ತಾರ, ಸಣ್ಣವ್ರು ಯಾರೇ ಅವ್ರ ಹತ್ತಿರ ಬಂದ್ರೆ ದೊಡ್ಡವ್ರಂತ ತಿಳ್ಕೊಳ್ತಾರ. ತಮಗೆ ಬೇಕಾದವ್ರು ಬಂದ್ರೆ ಅನುಕೂಲ ಆಯ್ತಂತ ತಿಳ್ಕೊಳ್ತಾವು, ಬೇಡಾದವ್ರು ಬಂದ್ರೆ ದುಃಖ ಪಡ್ತಾವ. ಇದು ಹೀಗೆ ಇರೋದು ಸಂಸಾರ. ಇದು ಆದ್ರೆ 0 ಅದು ಪೂರ್ಣ ಇದ್ದಂಗದಲ್ಲ, ಅದಕ್ಕೇನು ಇವು ಸಂಬಂಧ ಇಲ್ಲ. ಪ್ರಪಂಚದಾಗಂತೂ ಎಲ್ಲ ಇವು ದೋಷಗಳು ಇದ್ದೇ ಇರೋದು. ನಾವೆಲ್ಲ ಅಂತೀವಿ ದೋಷಗಳನ್ನೇ ಇರಬಾರ್ದು, ಯಾರೂ ತಪ್ಪ ಮಾಡಬಾರ್ದು. ಹೀಗೇನ್ರೆ ಜಗತ್ತಿನಲ್ಲಿ ಸಾಧ್ಯ ಆಗ್ತದೇನೋ. ಒಬ್ಬ ಹೆಣ್ಮಗಳಿದ್ದಳು ಒಂದು ಊರಿನಾಗ. ಆಕೆ ಸಣ್ಣ ವಯಸ್ಸಿನಲ್ಲಿ ಆ ಊರಿನಲ್ಲಿ ಇದ್ದಳು. ಆ ಊರಿನಾಗ ಎಲ್ಲ ಹುಡುಗರು ಆಕೆ ಸೌಂದರ್ಯಕ್ಕೆ ಮಾರು ಹೋಗಿ ಎಲ್ಲ ವ್ಯಸನಕ್ಕೆ ಗುರಿಯಾಗಿ ಹಾಳಾದರು. ಮುಂದೆ ಒಂದು ದಿವಸ ಎಲ್ಲರೂ ನಿರ್ಣಯ ಮಾಡಿದ್ರಂತ, ನಮ್ಮ ಊರಿನಾಗಿನ ಹುಡುಗರು ಕೆಡ್ಲಿಕ್ಕೆ ಈ ಹೆಣ್ಮಗಳೇ ಕಾರಣ. ಬಹಳ ಚಂದ ಹೇಳ್ತಿದ್ರು ಅದನ್ನ ಅಪ್ಪುಗಳ ಕಥೆಯನ್ನು. ನಮ್ಮ ಜೀವನದಲ್ಲಿ ಏನೇನು ಆಗ್ತದ, ನಾವು ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು. ಅವಾಗ ಒಂದು ದಿವಸ ಆ ಹೆಣ್ಮಗಳನ್ನು ಗ್ರಾಮ ಪಂಚಾಯತಿ ಹತ್ತಿರ ತಂದು ನಿಲ್ಲಿಸಿದರು. ಅವಾಗ ಅಲ್ಲಿ ಪ್ರಮುಖರೆಲ್ಲರೂ ಆಕೆಗೆ ಶಿಕ್ಷೆ ಕೊಡುವವರಿದ್ದರು. ಈಕೆ ಹೆಣ್ಮಗಳು ತಪ್ಪು ಮಾಡಿದಾಳ, ಆಕೆಗೆ ಶಿಕ್ಷೆ ಕೊಡಬೇಕು. ಈ ಹೆಣ್ಮಗಳ ಕಾರಣದಿಂದನೇ ಊರಾಗಿನ ಎಲ್ಲ ಮನೆಗಳು ಹಾಳಾದವು. ಈ ಹೆಣ್ಮಗಳು ಇರುವುದರಿಂದನೇ ಊರಾಗಿನ ಹುಡುಗರೆಲ್ಲ ವ್ಯಸನಕ್ಕೆ ಅಧೀನರಾದರು. ನಮ್ಮ ಊರಿಷ್ಟ ಹಾಳಾಗಲಿಕ್ಕೆ ಈ ಹೆಣ್ಮಗಳೇ ಕಾರಣ. ಆಕೆ ಮಾಡಿದ ತಪ್ಪಕ್ಕೆ ಕ್ಷಮಾನ ಇಲ್ಲ, ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಅಂತ ನಿರ್ಣಯ ನಡೀತು. ಅವಾಗ ಒಬ್ಬ ಮನುಷ್ಯ ಇದ್ದಲ್ಲ, ಹಿರಿಯ ಮನುಷ್ಯ, ಅವನೇ ನ್ಯಾಯ ಹೇಳುವ ಎಲ್ಲರಿಗೂ. ಇವರು ಎಲ್ಲರ ಮಾತನ್ನು ಕೇಳಿದ, ಅವನಿಗೂ ಹೌದು ಅನಿಸ್ತು. ಒಂದು ವೇಳೆ ಈ ಹೆಣ್ಮಗಳನ್ನ ಇಷ್ಟು ತಪ್ಪು ಮಾಡಿರಲಿಲ್ಲ ಅಂದ್ರೆ ಯಾವ ಹುಡುಗರು ಸಹಿತ ಕೆಡ್ತಿದ್ದಿಲ್ಲ. ಈಕಿದ ಕಾರಣಕ್ಕಾಗಿನೇ ಇಷ್ಟೆಲ್ಲ ತೊಂದರೆ ಆಗ್ಯದ. ಈಕೆಗೆ ಏನು ಶಿಕ್ಷಾ ಕೊಡಬೇಕು ಅಂದ್ರೆ, ಈ ಊರಿನವ್ರ ನಾವು ಎಲ್ಲರೂ ಸೇರೇವಲ್ಲ, ಎಲ್ಲರೂ ಒಂದೊಂದು ಕಲ್ಲು ಹೊಡೆದು ಸಾಯಿಸುವುದು ಅಂತ ಶಿಕ್ಷೆ ಆಯ್ತು. ಎಲ್ಲರೂ ಒಂದು ಕಲ್ಲು ಹೊಡೆಯೋದು. ಆಕೆ ಹೆಣ್ಮಗಳು ಮಧ್ಯದಾಗ ನಿಂತಿದ್ದಳು. ಆಕೆಗೆ ಯಾರು ನ್ಯಾಯ ಕೊಡುವವರು? ಅವಾಗ ಒಬ್ಬ ಮನುಷ್ಯ, ಅವ ರೈತಿದ್ದ, ಅವೇನು ಬಹಳ ಶಾಲಿ ಕಲ್ತವಲ್ಲ, ಆದ್ರೆ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಇದು ಗೊತ್ತಾಗ್ತಿತ್ತು. ಯಾಕಂದ್ರೆ ಅವನ ಮನಸ್ಸು ಅಷ್ಟು ಸ್ವಚ್ಛ ಇತ್ತು. ಅವ ರೊಕ್ಕ ನೋಡಿ, ಅಧಿಕಾರ ನೋಡಿ, ದೊಡ್ಡವ್ರನ್ನ ಸಣ್ಣವ್ರು ನೋಡಿ ನ್ಯಾಯ ಹೇಳ್ತಿರ್ಲಿಲ್ಲ. ನ್ಯಾಯ ಅಂದ್ರೆ ನ್ಯಾಯ ಎಲ್ಲರಿಗೂ ಒಂದೇ. ರೊಕ್ಕ ಇರೋರಿಗೊಂದು ನ್ಯಾಯ, ರೊಕ್ಕ ಇರ್ಲಾರ್ದವ್ರಿಗೊಂದು ನ್ಯಾಯ, ಹಿಂಗೇನಿಲ್ಲ. ನಮ್ಮ ಎಲ್ಲ ಹಾಗಾಗ್ತಾವ ನ್ಯಾಯ ಹೇಳುವಾಗ. ಈಗೆಲ್ಲ ಕೋರ್ಟ ಕಚೇರಿಗಳದಾವಲ್ಲ, ಅವಕ್ಕೆ ಅಲ್ಲಿ ನ್ಯಾಯ ದೇವತೆಗೆ ಕಪ್ಪು ಬಟ್ಟೆ ಕಣ್ಣಿಗೆ ಕಟ್ಟ್ಯಾರ. ಆದರೂ ಆ ನ್ಯಾಯ ದೇವತೆ ಒಳಗಿಂದನ ನೋಡ್ತಾಳೆ ಇವ್ರು ಯಾರು ಬಂದಾರು ಅಂತ. ಶ್ರೀಮಂತರು ಬಂದ್ರಂದ್ರೆ ಅವ್ರಿಗೊಂದು ನ್ಯಾಯ, ಬಡವರು ಬಂದ್ರಂದ್ರೆ ಅವ್ರಿಗೊಂದು ನ್ಯಾಯ, ಅಧಿಕಾರಿಗಳು ಬಂದ್ರಂದ್ರೆ ಅವ್ರಿಗೊಂದು ನ್ಯಾಯ, ಅಧಿಕಾರಿ ಇರ್ಲಾರ್ದವ್ರು ಬಂದ್ರಂದ್ರೆ ಅವ್ರಿಗೊಂದು ನ್ಯಾಯ. ಎಲ್ಲೋ ಅಪ್ಪಿ ತಪ್ಪಿ ಆಕೆ ಕಣ್ಣು ಮುಚ್ಚಿ ಸರಿಯಾಗಿ ನೋಡಿದ್ರಂದ್ರೆ ಅವಾಗಷ್ಟೇ ನ್ಯಾಯ ಪೂರ್ಣ ಆಗ್ತಾವ. ಹಂಗೆ ಇವರೆಲ್ಲರೂ ಹೇಳಿದ್ರು. ಅವ ರೈತ ಇದ್ದಲ್ಲ, ಅವ ಏನಂದ ಅಂದ್ರೆ, ಆಯ್ತು ನೀವು ನಿರ್ಣಯ ಕೊಟ್ಟರಿ, ಕಲ್ಲು ಹೊಡೀರಿ, ಆದ್ರೆ ನಂದೇನು ಅಂದ್ರೆ ಒಂದು ನಿಮಗೆಲ್ಲರಿಗೂ ವಿನಂತಿ. ಮೊದಲು ಕಲ್ಲು ಯಾರು ಹೊಡಿಬೇಕು ಅಂದ್ರೆ
ಯಾರ ಜೀವನದಾಗ ತಪ್ಪ ಮಾಡಿಲ್ಲ ಅವ್ರು ಮೊದಲನೇ ಕಲ್ಲು ಹೊಡಿಬೇಕು ಅಂತ. ಮತ್ತು ಅದಕ್ಕೆ ಸಾಕ್ಷಿ ಏನು ಅಂದ್ರೆ ಬೇರೆ ಯಾರೂ ಸಾಕ್ಷಿ ಅಲ್ಲ, ನಿಮ್ಮ ಮನಸ್ಸೇ ನಿಮಗೆ ಸಾಕ್ಷಿ ಇರಬೇಕು. ನಿಮ್ಮ ಮನಸ್ಸು ಹೇಳಬೇಕು ನೀನು ಜೀವನದಾಗ ತಪ್ಪ ಮಾಡಿಲ್ಲಪ್ಪ ಕಲ್ಲು ಹೊಡಿ ಅಂತ ನಿನ್ನ ಮನಸ್ಸು ಹೇಳಬೇಕು. ನೀನು ಎಲ್ಲರಿಗೂ ಏನೂ ತಪ್ಪು ಮಾಡಲಾರ್ದಂಗೆ ಇರಬಹುದು, ಆದ್ರೆ ಮನಸ್ಸಿಗೆ ಸಾಕ್ಷಿ ಮನಸ್ಸಾಕ್ಷಿಯಾಗಿ ನೀನು ಮಾಡಬೇಕು. ಅವನೇನು ಪ್ರಮುಖ ಇದ್ದಲ್ಲ, ಅವನು ಕಲ್ಲು ಹಿಡ್ಕೊಂಡ ನಿಂತಿದ್ದ ಹೊಡಿಬೇಕಂತ. ಅವನ ಮನಸ್ಸಿನಾಗ ಯೋಚಿಸಿದ ನಾನು ಏನರ ತಪ್ಪು ಮಾಡೇನೇನು ಅಂತ. ಯಾರು ಮಾಡಿಲ್ಲ ತಪ್ಪ. ಎಷ್ಟು ನಾವು ಯಾರು ಸುಳ್ಳು ಹೇಳಲಾರ್ದವ್ರು ಯಾರದಾರ, ಮೋಸ ಮಾಡಲಾರ್ದವ್ರು ಯಾರದಾರ. ಎಲ್ಲರದು ಸಣ್ಣ ಪುಟ್ಟು ತಪ್ಪುಗಳು ಹಾಗೇ ಇರ್ತಾವ. ಅದರ ಅರ್ಥ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬಾರ್ದಂತಲ್ಲ. ಆತ ರೈತ ಯೋಚಿಸೋ ವಿಧಾನ ಬೇರೆ ಇತ್ತು. ಆ ಹೆಣ್ಮಗಳೇನೋ ಇದ್ದಳು, ಆದ್ರೆ ಆಕೆದು ಒಬ್ಬಕ್ಕಿಂದನ ದೋಷ ಐತಂತ ಹೆಂಗ ನೀವು ನಿರ್ಣಯ ಮಾಡಿದ್ರಿ ಅಂತ. ಉಳಿದವ್ರದ್ದು ಅದ್ರಾಗ ಪಾಲಿಲ್ಲ ಏನು, ಅದ್ರಾಗ ಉಳಿದವ್ರದ್ದು ದೋಷ ಇಲ್ಲ ಏನು ಅದ್ರಾಗ. ಅವಾಗ ಅವ ಹಿರಿಯ ಏನು ಮನುಷ್ಯ ಇದ್ದ ನ್ಯಾಯ ಹೇಳುವವ, ಅವನ ಮನಸ್ಸು ಹೇಳ್ತಿತ್ತು ಎಷ್ಟು ಮಾಡೇದಿ ತಪ್ಪ, ನಿನ್ನ ಮಕ್ಕಳಿಗೆ ಮಾಡೇದಿ, ಮನ್ಯಾಗ ಹೆಂಡ್ರಿಗೆ ಮಾಡೇದಿ, ಅಣ್ಣತಮ್ಮರಿಗೆ ಮಾಡೇದಿ, ಎರಡು ನಿಂದ ತಪ್ಪುಗಳು ಅಂತ ಮನಸ್ಸು ಹೇಳ್ತಿತ್ತು. ಇನ್ನು ಎಲ್ಲರಿಗೆ ಏನು ತೋರಿಸೋದು ಹೆಂಗ ಅಂತಂತಿತ್ತು. ಅವಾಗ ಮನಸ್ಸಿಂದನೇ ಹೆಚ್ಚಾಯ್ತು, ಕೈಯಾಗಿನ ಕಲ್ಲು ಕೆಳಗೆ ಬಿತ್ತು. ಆ ಒಂದು ಹಿರಿಯ ಮನುಷ್ಯನ ಕೈಯಾಗಿನ ಕಲ್ಲು ಕೆಳಗೆ ಹೋಗದಾನಂದ್ರೆ ಇನ್ನು ಉಳಿದವ್ರು ತಪ್ಪು ಮಾಡ್ಲಾರ್ದವ್ರು ಯಾರದಾರ? ನ್ಯಾಯ ಹೇಳುವಂತ ನ್ಯಾಯಾಧೀಶ ಅವನೇ ಕಲ್ಲು ಕೆಳಗಿಟ್ಟ, ಇನ್ನು ಉಳಿದವ್ರು ಏನು? ಹಾಗ ನಮ್ಮ ಜೀವನದಲ್ಲಿ ಪರಿಪೂರ್ಣರನ್ನು ಅವರು ಯಾರಿಲ್ಲ ಈ ಜಗತ್ತಿನಾಗ. ಇದ್ರಾಗ ಅಷ್ಟ್ರಾಗನೆ 10ರಾಗ 7 ಇವನು ಗುಣ ಚಲೋ ಅಂತ ಇಷ್ಟೇ ಹೇಳೋದು. ಆದ್ರೆ ಇವ್ 10ಕ್ಕೆ 10 ಇವನು ಚಲೋ ಅದ ಅಂತ ಹಿಂಗೆ ನಾವು ಅದನ್ನ ಅಪೇಕ್ಷೆನೂ ಮಾಡಬಾರ್ದು. ಇದು 100ಕ್ಕೆ 100 ಹಿಂಗೆ ಇರಬೇಕು ಅಂತ ಈ ಜಗತ್ತಿನಾಗ ಅದು ಸಾಧ್ಯ ಇಲ್ಲ. ಯಾಕೆ ಜಗತ್ತಿದು ಅಪೂರ್ಣ ಅದ. ಇದನ್ನ ನಾವು ಪೂರ್ಣಗೊಳಿಸ್ತೀವಿ, ಪೂರ್ತಿ ಮಾಡ್ತೀವಿ, ನಮ್ಮ ಇಚ್ಛೆ ಇದ್ದಂಗನೆ ನಾವು ಇದನ್ನು ಕೂಡಿಸ್ತೀವಿ ಅಂತಂದ್ರೆ ದೇವರಿಂದನೇ ಸಾಧ್ಯ ಇಲ್ಲ. ಇನ್ನು ನಿಮ್ಮಂಥವ್ರಿಂದ ಹೆಂಗೆ ಸಾಧ್ಯ ಆಗ್ತದೆ ಹೇಳ್ರಿ ನೋಡೋಣ. ಅದಕ್ಕಾಗನೇ ಕೊನೆಗೆ ಅವ್ರು ಏನು ಹೇಳಿದಾರ, ಪೂರ್ಣಸ್ಯ ಪೂರ್ಣಮಾದಾಯ, ಆದಾಯ ಅಂದ್ರೆ ಕೂಡಿಸುವುದು. ಕೊನೆಗೆ ಈ ಆತ್ಮವನ್ನು ಪರಮಾತ್ಮನಲ್ಲಿ ಕೂಡಿಸಿದೀವಿ ಅಂದ್ರೆ, ಸತ್ಯದಲ್ಲಿ ಕೂಡಿಸಿದೀವಿ ಅಂದ್ರೆ ಅವಾಗ ಏನು ಉಳಿತದಂತ, ಮತ್ತು ಜೀರೋನೇ ಉಳಿತದ, ಪೂರ್ಣವೇ ಉಳಿತೈತಿ ಅಂತ. ಏನು ಅವ್ರು ನೋಡ್ರಿ ಹೆಂಗೆ ಹೇಳ್ಯಾರ. ಆಗಿನ ಕಾಲಕ್ಕೆ ಯಾವ ಸಾಲಿರಲಿಲ್ಲ, ಏನಿರಲಿಲ್ಲ. ಅವ್ರಿಗೆಲ್ಲ ನಾವು ಅನಕ್ಷರಸ್ಥರಂತ ಅನ್ನೋದು ಏನು ಅನ್ನೋದು ಅವ್ರಿಗೆಲ್ಲ ಋಷಿಗಳಿಗೆ. ಸಾಮಾನ್ಯ ಜನ ಅವರು ಇಂಥ ಮಾತುಗಳನ್ನು ಹೇಳ. ಜೀರೋದಾಗ ಜೀರೋ ಕೂಡಿಸಿದ್ರ ಜೀರೋನೇ ಉಳಿತದ, ಜೀರೋದಾಗ ಜೀರೋ ಕಳೆದ್ರ ಜೀರೋನೇ ಉಳಿತದ. ಮತ್ತು ಇದು ಒಂದು ವಸ್ತು ಪೂರ್ಣ ಅದ, ಉಳಿದದ್ದೇನಿಲ್ಲ. ಪೂರ್ಣ ಯಾವುದು ಕಾಣಬೇಕು, ಯಾವುದು ಅಪೂರ್ಣದ, ಇದನ್ನ ಚಿಂತನೆ ಮಾಡಿದರು. ಇದನ್ನು ನಾವು ಮನಸ್ಸಿನಾಗ ಇಟ್ಕೊಳ್ಬೇಕು ಅಂತ ಇದಕ್ಕೆ ಶಾಂತಿ ಮಂತ್ರ ಅಂತ ಕರೆದರು. ಹೇಗೆ ನಿನ್ನೆ ಒಂದು ಶಾಂತಿ ಮಂತ್ರ ಇತ್ತು, ಇದು ಒಂದು ಯಾಕೆ ಶಾಂತಿ ಮಂತ್ರ ಅಂದ್ರೆ, ಒಳಗಡೆ ಇರುವವ ನಾನು ಪೂರ್ಣ ಅದನಿ, ಸತ್ಯ ವಸ್ತು ಒಂದು ಪೂರ್ಣ ಅದ, ನಾನು ಸತ್ಯದಲ್ಲಿ ಕೂಡಬೇಕಾಗ್ಯದ, ಕೊನೆಗೆ ಉಳಿಯುವುದೇನು ಅಂತಂದ್ರೆ ಪೂರ್ಣನೇ ಉಳಿಯುವುದು, ಅದು ನಿನ್ನ ತಲೆ ಒಳಗಿರ್ಲಿ ಅಂತ. ಯಾವಾಗ ಇದು ತಲೆ ಒಳಗೆ ಬರ್ತದೆ ಅವಾಗ ತಲೆ ಶಾಂತ ಆಗ್ತದೆ, ಇಲ್ಲಾಂದ್ರೆ ತಲೆಯಲ್ಲಿ ಬಹಳ ಗದ್ದಲಿರ್ತದೆ. ಅದನ್ನೇ ಈ ವಚನವನ್ನೇ ಈ ಶ್ಲೋಕವನ್ನೇ ಅಲ್ಲಮ್ಮ ಪ್ರಭುದೇವರು ಅವ್ರು ಹೆಂಗೆ ಹೇಳಿದರು ಅಂದ್ರೆ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಬಯಲ ಭಾವನೆ ಬಯಲ ಜೀವನ, ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಅಂತ ಹೇಳಿ. ಅಲ್ಲಿ ಋಷಿಗಳು ಪೂರ್ಣ ಅಂತ ಕರೆದರು, ಇವರು ಅದಕ್ಕೆ ಬಯಲು ಅಂತಂದ್ರು. ಸೊನ್ನೆ ಶೂನ್ಯ ಅಂದ್ರು ಒಂದೇ, ಬಯಲ್ ಅಂದ್ರು ಒಂದೇ.
ಅದಕ್ಕೆ ಶೂನ್ಯ ಅಂತ ಅವರು ಕರೆದಾರ, ಪೂರ್ಣ ಅಂತ ಕರೆದಾರ. ಇವರು ಅದಕ್ಕೆ ಬಯಲು ಅಂತ ಹೆಸರಿಟ್ರು. ನಾನು ಯಾವ ಬೀಜ ಬಿತ್ತಿದೆ ಅಂದ್ರೆ ಬಯಲನ್ನ ಬಿತ್ತಿದೆ. ಬಯಲು ಬಯಲನೆ ಬಿತ್ತಿ, ಬಯಲನ್ನ ಬಿತ್ತಿದೆ. ಏನನ್ನ ಬೆಳೆದೆ ಅಂದ್ರೆ ಬಯಲನ್ನ ಬೆಳೆದೆ. ಕೊನೆಗೆ ಏನಾಗಿ ಹೋಯಿತು ಅಂದ್ರೆ ಬಯಲು ಬೆಳೆದಿದ್ದೆ ಬಯಲಾಗಿ ಹೋಯಿತು. ಬಯಲ ಜೀವನ, ಈ ಜೀವನ ಎಲ್ಲ ಬಯಲ. ಇದು ಬಯಲ ಭಾವನೆ. ಇಲ್ಲಿವರೆಗೆ ನಿಮ್ಮನ್ನು ಯಾರ್ಯಾರು ಪೂಜೆ ಮಾಡ್ಯಾರ, ಸತ್ಯವನ್ನ ತಿಳ್ಕೊಳ್ಬೇಕಂತ ಪ್ರಯತ್ನ ಪಟ್ಟಾರ, ಅವರೆಲ್ಲರೂ ಬಯಲಾಗೆ ಹೋಗ್ಯಾರ. ನಾನು ನಿಮ್ಮನ್ನು ನಂಬಿದೆ, ನಿಮ್ಮನ್ನ ಪೂಜಿಸಿದೆ, ಬಯಲಾದೆ ಗುಹೇಶ್ವರ. ಕೊನೆಗೇನು ಅಂದ್ರೆ ಎಲ್ಲರೂ ಜೀರೋ ಆಗುವುದನೇ. ಶೂನ್ಯ ಒಂದೇ ಸತ್ಯ, ಕೊನೆಗದು ಪೂರ್ಣನಾಗೋದು. ಅದಕ್ಕೆ ಬಯಲ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದರು. ಇನ್ನ ಬಸವಣ್ಣನವರು ಆ ಪೂರ್ಣಕ್ಕನೇ ಘನ ಅಂತ ಕರೆದರು. ಅವರು ಘನ ಅಂತ ಶಬ್ದ ಕಳಿಸಿ. ಘನ ಅಂದ್ರೆ ಪೂರ್ಣ. ಘನಕ್ಕೆ ಘನವಾಗಿರ್ದೇನಯ್ಯ, ಅವ್ರದ್ದು ಘನ ಅಂತ ಶಬ್ದ. ಘನ ಅಂದ್ರೆ ಪೂರ್ಣ, ತುಂಬಿದ್ದು. ಅದು ಎಲ್ಲ ಕಡೆ ಇರುವುದು ಘನ. ಇಲ್ಲಿ ಅದ ಅಲ್ಲಿತ್ತು ಅಂದ್ರೆ ಅದು ಘನ ಅಲ್ಲ. ಘನ ಅಂದ್ರೆ ಎಲ್ಲ ಕಡೆ ಇರುವುದು. ನಾನು ಹೆಂಗಿದ್ದೆ ಅಂದ್ರೆ ಘನಕ್ಕೆ ಘನವಾಗಿದ್ದೇನಯ್ಯ. ನಾನು ಪೂರ್ಣದ ಪೂರ್ಣ ಇದ್ದಂಗದನಿ, ನನ್ನಲ್ಲಿ ಯಾವುದೂ ಇಲ್ಲ. ಹೀಗೆ ಮನುಷ್ಯ ತಲೆ ಒಳಗ ಆತ ಹಾಕೊಂಡ ಅಂದ್ರೆ, ನಾನು ಪೂರ್ಣ ಅಂತ ತಲೆ ಒಳಗೆ ಹಾಕೊಂಡ ಅಂದ್ರೆ ಅವ ಪ್ರಪಂಚದಾಗ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸ ನಿಶ್ಚಿಂತವಾಗಿ ಇರ್ತಾನೆ. ಪ್ರಪಂಚ ನಾವು ಹೆಂಗಿರ್ತೀವಿ ಹಂಗಿರ್ತದ. ಅಲ್ಲೇನೋ ಒಂದು ಅರಣ್ಯದಾಗ ಬೆಟ್ಟ ಗುಡ್ಡಗಳಲ್ಲಿ ಒಂದು ಸಣ್ಣ ಊರಿತ್ತು. ಅಲ್ಲಿ ಒಂದು ಮನೆ. ಅಲ್ಲಿ ಒಬ್ಬ ಹುಡುಗ ಒಂದು ದಿವಸ ಅರಣ್ಯಕ್ಕೆ ಹೋದ. ಅದು ಗುಡ್ಡಗಾಡು ಪ್ರದೇಶ. ಅಲ್ಲಿ ದೊಡ್ಡ ದೊಡ್ಡ ಗುಹೆಗಳಿದ್ದು. ಇವ ಹುಡುಗ ಅಲ್ಲಿಗೆ ಹೋದ. ಆ ಗುಡ್ಡ ನೋಡಿ, ಗುಹೆ ನೋಡಿ ಓ ಅಂತ ಕೂಗಿದ. ಆ ಕಡೆಯಿಂದನೂ ಧ್ವನಿ ಓ ಅಂತ ಬಂತು. ಅವಾಗ ಇವ ಕೇಳ್ದ, ಯಾರ ನೀ ಅಂತ ಕೇಳಿದ. ಆ ಕಡೆಯಿಂದನೂ ಧ್ವನಿ ಕೇಳುತ್ತೆ, ಯಾರ ನೀ ಅಂತ. ಅವಾಗ ಇವಂದ, ನೀ ಸುಮ್ಮಿರಾಕ್ ಹೋಗ್ಬೇಡ, ಅಲ್ಲಿ ನಾ ಅದನ್ನೇ ಬಹಳ ಶಕ್ತಿವಂತ ಅಂತಿದ್ದ, ನೀನು ನೋಡೇ ಬಿಡ್ತೀನಿ ಅಂತಿವಂದ. ಆ ಕಡೆದೂ ಧ್ವನಿ ಬಂತ, ನೀನು ನೋಡೇ ಬಿಡ್ತೀನಿ ಅಂತ. ಇವನಿಗೆ ಭಯಂಕರ ಚಿಂತೆ ಆಯ್ತು. ನಾ ಇಷ್ಟು ಗಟ್ಟದನಿ, ಆ ಕಡೆದೂ ನೋಡೇ ಬಿಡ್ತೀವಿ ಅಂತಾರ, ಯಾರಿರ್ಬೇಕಲ್ಲಿ ಅಂತ ಯೋಚಿಸ್ತಿದ್ದ. ಮನೆಗೆ ಬಂದ. ಮನೆಯೊಳಗೆ ತಾಯಿಗರೆ ಹೇಳೋಣ ಅಂತ ಹೇಳಿ ಮನೆಗೆ ಬಂದ. ಸಿಟ್ಟಿನಿಂದ ಬಂದಿದ್ದ. ಮನ್ಯಾಗ ಅವ್ರವ್ವ ಕೇಳಿದಳು, ಹಿಂಗ್ಯಾಕೆ ಬಂದದಿ ಸಿಟ್ಟಿಗೆ ಅಂತ ಕೇಳಿದಳು. ಏನಿಲ್ಲ, ಅಲ್ಲಿ ಈಗ ಗುಹೆಗೆ ಹೋಗಿದ್ದೆ. ಗುಹೆಯಲ್ಲಿ ನೀ ಯಾರಂತ ಕೇಳಿದ್ರೆ ನನಗೆ ಯಾರು ಅಂತ ಕೇಳ್ತಾರ. ನಿನ್ನ ನೋಡ್ಕೊಳ್ತೀನಿ ಅಂದ್ರೆ ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರ. ಈಗ ಅವ ಯಾವದನ್ನು ನೋಡ್ಬೇಕಂತ ಹೊರಟನಿ ಅಂತಂದ್ರೆ. ಅವಾಗ ಅವ್ರ ತಾಯಿ ಗೊತ್ತಿತ್ತು, ಅಲ್ಲೇ ಆ ಗುಡ್ಡಗಾಡದಲ್ಲೇನೆ ಇದ್ರು, ಗುಹೆಯಲ್ಲೇನೆ ಇದ್ದಳು. ಗುಹೆ ಪ್ರತಿಧ್ವನಿ ಆಗ್ತದಂತ ಆಕೆಗೆ ಗೊತ್ತಿತ್ತು, ಇವನಿಗೆ ಗೊತ್ತಿರಲಿಲ್ಲ. ಆಕೆ ಮನಸ್ಸಿನಾಗನ ಆಯ್ತು, ಅಲ್ಲಿ ಯಾರೂ ನಮ್ಮ ವೈರಿಗಳಿಲ್ಲ, ಕೆಟ್ಟವರಿಲ್ಲ, ಅಲ್ಲಿ ಎಲ್ಲರೂ ನಮ್ಮ ಬಂಧುಗಳದಾರ. ನೀವು ಹೋಗಿ ಅವ್ರಿಗೆ ಹೋಗಿ ಹೇಳು, ನಿಮಗೆಲ್ಲರಿಗೂ ಚಲೋ ಆಗಲ್ರಿ ಅಂತ ಹೇಳು, ಅವರು ನಿನಗೆ ಚಲೋ ಆಗಲಿ ಅಂತಾರ ನೋಡ್ಬೇಕಾರ ಅಂತಂದಳು. ಇವ ಗುಹೆ ಹತ್ತಿರ ಹೋಗಿ ನಿಂತ, ನೀವು ಯಾರ್ಯಾಕಿರುವಾರಕ್ಕೆ ನಿಮಗೆಲ್ಲರಿಗೆ ಚಲೋ ಆಗಲಿ ಅಂತಂದ. ಅವರು ಹೇಳಿದ್ರೆ ನಿಮಗೆ ಚಲೋ ಆಗಲಿ ಅಂತ. ಹಂಗೆ ಈ ಜಗತ್ತದಲ್ಲ, ಇದೊಂದು ಗುಹೆ ಇದ್ದಂಗದ, ಗುಹಾ ಇದ್ದಂಗಿದು, ಬೆಟ್ಟ ಇದ್ದಂಗದ. ನಾವು ಹಿಂಗೆ ಏನು ಮಾತಾಡ್ತೀವಿ ಅದು ಪ್ರತಿಧ್ವನಿ ಆಗ್ತದೆ. ಧ್ವನಿ ಪ್ರತಿಧ್ವನಿ. ಮತ್ತು ನಾವು ಏನು ಕಾರ್ಯ ಮಾಡ್ತೀವಿ ಪ್ರತಿ ಕಾರ್ಯ. ಧ್ವನಿಗೆ ಹಂಗೆ ಪ್ರತಿಧ್ವನಿ ಅದ, ಕಾರ್ಯಕ್ಕೂ ಹಂಗೆ ಪ್ರತಿ ಕಾರ್ಯ ಅದ. ನಾವು ಹಿಂಗೆ ಕಲ್ಲು ಉಗಿದೀವಿ ಅಂದ್ರೆ ಕಲ್ಲು ಮತ್ತೆ ಹೊಳ್ಳಿ ಬರ್ತದ. ಹೆಂಗೆ ಧ್ವನಿ ಪ್ರತಿಧ್ವನಿಸ್ತದ, ಕಲ್ಲು ಹಂಗೆ ಪ್ರತಿ ಕ್ರಿಯೆಯಾಗಿ ಬರ್ತದ. ನಾವು ಎಲ್ಲರಿಗೂ ನಮಸ್ಕಾರ ಅಂದೀವಿ ಅಂದ್ರೆ ಅವರು ನಮಸ್ಕಾರ ಅಂತಾರೆ. ನೀ ಭಾಳ ಸುಮಾರು ಅದೇ ಅಂದ್ರೆ ನೀ ಏನು ಚಲೋ ಅದ.
ಇಷ್ಟೇ ಇದು ಪ್ರಪಂಚ ಇರೋದು, ಜಗತ್ತಂದ್ರೇ ಇಷ್ಟೇ ಇರೋದು. ನಾವು ಈ ಜಗತ್ತಿನಲ್ಲಿ ಜಗತ್ತನ್ನು ತಿದ್ದುವುದಲ್ಲ, ನಮ್ಮನ್ನು ನಾವು ತಿದ್ದುಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಸುಧಾರಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ಇರುವುದು ಅಧ್ಯಾತ್ಮಶಾಸ್ತ್ರ. ಅದನ್ನು ಋಷಿಗಳೆಲ್ಲರೂ ಮಾಡಿದರು. ನೋಡ್ರಿ ಎಷ್ಟು ಚಂದ ಇದು ಶಾಂತಿ ಮಂತ್ರ ಅದ. ಅದನ್ನು ನಾನು ಇನ್ನೊಮ್ಮೆ ಹೇಳ್ತೀನಿ, ನೀವೆಲ್ಲರೂ ಮನೆಯೊಳಗೆ ಅವಾಗಿವಾಗ ನಿಮಗೆ ಬಿಡು ಇದ್ದಾಗ ಅದನ್ನು ಸ್ವಲ್ಪ ಸ್ವಲ್ಪ ಹೇಳಬೇಕು. ನಿಮಗೆ ಬಿಡು ಇರೋದಿಲ್ಲ, ಬಹಳಷ್ಟು ಎಲ್ಲ ಕೆಲಸಗಳಿರ್ತಾವ. ಆದರೂ ಬಿಡು ಸಿಕ್ಕಾಗ ಮೊಬೈಲ್ ಹೆಂಗೆ ಒಂದೊಂದು ತಾಸು 2-2 ತಾಸು ಬಳಸ್ತಿರಲ್ಲ, ಅದಕ್ಕೆ ನಿಮ್ಮದು ಟೈಮ್ ಭಾಳ ಐತಿ. ಅದು ತೋಡ್ರಿ, ಅದನ್ನು ಟೈಮ್ ಅಂತಾರ. ಮೊಬೈಲ್ಗೆ ಕೊಡ್ತೀವಿ ಎಲ್ಲರೂ ಟೈಮ್. ಆದರೆ ಇವು ಶಾಂತಿ ಮಂತ್ರವನ್ನು ಹೇಳಿ ನಾನು ಪೂರ್ಣ, ಪರಮಾತ್ಮನು ಪೂರ್ಣ, ಪರಮಾತ್ಮನಿಂದನೇ ಈ ಪೂರ್ಣ ಹುಟ್ಟ್ಯದ, ಕೊನೆಗೆ ನಾವು ಮತ್ತೆ ಪರಮಾತ್ಮನಲ್ಲಿ ಸತ್ಯ ವಸ್ತುದಲ್ಲಿ ಬೆರ್ತೀವಿ ಅಂದರೆ ಸತ್ಯ ಒಂದೇ ಉಳಿತದ ಅಂತ ಹೀಗೆ ಹೇಳ್ಕೊಂತಿದ್ದೀವಿ ಅಂತಂದ್ರೆ ಆರಾಮಿರ್ತದ. ನಾವು ಅಪೂರ್ಣ ಅದನಿ, ನನ್ನ ಶರೀರ ಹಿಂಗದ, ನಂದು 6 ಫೂಟ್ ಇರಬೇಕಾಗಿತ್ತು 5 ಫೂಟ್ ಅದ, ಬಣ್ಣ ಇಂಥದ್ದು ಇರಬೇಕಾಗಿತ್ತು ಹಿಂಗದ, ಇವು ಮ್ಯಾಲಿನೂ ಎಲ್ಲ ಹಿಂಗೆ ಇರು. ಇವು ಎಲ್ಲ ಸಂಖ್ಯೆಗಳಿದ್ದಂಗ ಎಲ್ಲ ಒಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ಅಪೂರ್ಣದಾವು, ಒಂದ್ರಂಗ ಒಂದು ಇರುವುದನೇ ಇಲ್ಲ. ಆದ್ರೆ ಒಳಗಡೆ ನಾವು ತಿಳ್ಕೊಳ್ಬೇಕು, ನಾನು ಅಂತದನ್ನೆಲ್ಲ, ನಾನು ಪೂರ್ಣ ಅದನಿ. ನನ್ನ ಶರೀರ ಹೇಗೋ ಇರ್ಬೋದು, ನಾನು ಪೂರ್ಣ, ನನಗೆ ಮಾಡಬೇಕಾದದ್ದೇನೂ ಇಲ್ಲ, ನಾನು ಪೂರ್ಣ ಅದನಿ. ನನಗೆ ಬಹಳ ಆಸೆಗಳೂ ಇಲ್ಲ, ಈಡೇರಿಸುವಂಥದ್ದು ಏನದ, ನಾನು ಸಂತೃಪ್ತ ಅದನಿ ಅಂತ ಮನಸ್ಸಿನಲ್ಲಿ ಭಾವಿಸಬೇಕು. ಹೊರಗಡೆ ಪೂರ್ಣ ಮಾಡಲಿಕ್ಕೆ ಹೋಗುವುದಲ್ಲ, ಒಳಗಡೆ ಪೂರ್ಣರಾಗಿರೋದು. ಈಗ ಒಬ್ಬ ಮನುಷ್ಯನೇ ನಾಟಕ ಮಾಡುವವ, ಅವನೇ 10 ಪಾತ್ರ ಮಾಡ್ತಾನೆ ಒಬ್ಬನೇ. ಅವನೇ ರಾಮ ಆಗ್ತಾನ, ಅವನೇ ಲಕ್ಷ್ಮಣ ಆಗ್ತಾನ, ಅವನೇ ರಾವಣ ಆಗ್ತಾನ, ಅವನೇ ಸೀತಾನ ಪಾತ್ರನೂ ಮಾಡ್ತಾನ. ಸೀತಾನ ಪಾತ್ರ ಮಾಡಿದಾಗ ಸೀತಾನಂಗ ಮಾತಾಡ್ತಾನೆ, ರಾವಣನ ಪಾತ್ರ ಹಾಕಿದಾಗ ರಾವಣನಂಗ ಮಾತಾಡ್ತಾನೆ. ಆದ್ರೆ ಅವನಿಗೆ ಒಳಗಡೆ ಗೊತ್ತದ, ನಾನು ರಾಮ ಅಲ್ಲ, ನಾನು ರಾವಣನಲ್ಲ, ನಾನು ಸೀತಾ ಅಲ್ಲ ಅಂತ ಒಳಗಡೆ ಗೊತ್ತದ. ಹಾಗೆ ನಾವು ಪ್ರಪಂಚದಲ್ಲಿ ವ್ಯಾವಹಾರಿಕವಾಗಿ ಇದು ಪೂರ್ಣ ಆಗಬೇಕು, ಹಿಂಗಾಗಬೇಕು, ಹಂಗಾಗಬೇಕು ಅಂತ ಎಲ್ಲ ಇಟ್ಕೊಳ್ಳೋದು. ಒಳಗಡೆ ಗೊತ್ತಿರಬೇಕು ಇದು ಹಿಂಗ ಇರೋದು, ಏನು ಮಾಡಕ್ಕೆ ಬರೋದಿಲ್ಲ ಅಂತ. ಇದು ಹಿಂಗೆ ಇರೋದು. ಅದನ್ನ ಅವರು ಆ ಮಂತ್ರದಲ್ಲಿ ಹೇಳಿದರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟಿದು ಶಾಂತಿ ಮಂತ್ರ. ಇದು ಈ ಶಾಂತಿ ಮಂತ್ರ ಇದು ಮಂಗಲ. ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಇದನ್ನು ಕೊನೆಗೆ ಹೇಳ್ತಾರೆ. ಈಗ ಅದು ಮೊದಲೊಂದು ಪ್ರಾರ್ಥನೆ ಮಾಡ್ತಾರಲ್ಲ, ನಮನಾಂಜಲಿ. ಆ ಪ್ರಾರ್ಥನೆ ಮಾಡುವಾಗ ಪ್ರಾರಂಭಕ್ಕೆ ಯಾವುದದ? ಸಹನಾವತ್ತು ಅದ. ಆ ಸಹನಾವತ್ತುದಲ್ಲಿ ಏನದ? ನಮ್ಮನ್ನೆಲ್ಲ ರಕ್ಷಣೆ ಮಾಡು, ನಮ್ಮನ್ನು ಬೆಳೆಸು, ಮತ್ತು ನಾವು ಶಕ್ತಿವಂತರಾಗಬೇಕು, ನಮ್ಮಲ್ಲಿರುವಂಥ ಜ್ಞಾನ ಅದು ತಾಜಾ ಇರಬೇಕು, ನಮ್ಮಲ್ಲಿ ದ್ವೇಷ ಬೇಡ ಅಂತ ಇದನ್ನು ಪ್ರಾರಂಭಕ್ಕೆ ಹೇಳೋದು. ಎಲ್ಲ ಪ್ರಾರ್ಥನೆ ಮುಗಿದ ಬಳಿಕ ಏನು ಹೇಳ್ಯಾರ? ಪೂರ್ಣ ಮುಗಿತಿದು, ಎಲ್ಲ ಏನು ಮುಗೀತು. ಕೊನೆಗೆ ಏನು ಹೇಳಿದ್ರು, ಏನೇನು ಉಳಿದತ್ತೆ ಅಟ್ಟಿಕ ಪೂರ್ಣ ಮಾಡಿಬಿಡೋದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಇಷ್ಟು ಇದು ಶಾಂತಿ ಮಂತ್ರ. ಎಷ್ಟು ಸುಂದರವಾದಂಥ ಶಾಂತಿ ಮಂತ್ರ ಅದ. ಎಷ್ಟು ಅವರ ಆಲೋಚನೆಯನ್ನು ಮಾಡಿದ್ದಾರೆ. ಇಂಥವು ಪ್ರಮುಖವಾಗಿ ಕೆಲವು ಮಂತ್ರಗಳದಾವ. ಈಗ ನಾವು 2 ನೋಡಿದ್ವಿ. ನಾಳೆ ಒಂದು ಅದ್ಭುತವಾದಂಥ ಮಂತ್ರ ಅದ, ಅದನ್ನು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.